ಎಸ್ ವೀಕ್ಷಕರೇ, ಲೈಟ್ ಹೌಸ್ನ ಒಂದು ನಿರ್ದೇಶಕರನ್ನ ಮಾತಾಡಿಸಿದ್ವಿ. ಅದೇ ರೀತಿಯಾಗಿ ಅಲ್ಲಿ ಅಶೋಕ ಕ್ಯಾರೆಕ್ಟರ್ ಅಂತ ಬಾಲಕನ ಮಾತಾಡಿಸಿದ್ವಿ. ಅದೇ ರೀತಿಯಾಗಿ ಒಂದು ಚಿತ್ರಕ್ಕೆ ಒಬ್ಬ ನಿರ್ದೇಶಕರು ಎಷ್ಟು ಪ್ರಾಮುಖ್ಯತೆ ಇರ್ತಾರೋ ಅದೇ ರೀತಿಯಾಗಿ ನಿರ್ಮಾಪಕರು ಕೂಡ ಅಷ್ಟೇ ಪ್ರಾಮುಖ್ಯವಾಗಿರ್ತಾರೆ. ಸೊ ಲೈಟ್ ಹೌಸ್ನ ನಿರ್ಮಾಪಕರಾಗಿರ್ತಕ್ಕಂತಹ ದತ್ತಾತ್ರೇಯ ಪಾಟ್ಕರ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಈ ಮೂವಿಗೆ ಯಾವ ರೀತಿಯಾಗಿ ಅವರು ಒಂದು ಪ್ರಯತ್ನವನ್ನು ಪಟ್ಟಿದ್ದಾರೆ, ಎಷ್ಟೆಲ್ಲ ಒಂದು ಪರಿಶ್ರಮವನ್ನು ಹಾಕಿದ್ದಾರೆ. ಯಾಕಂದರೆ ಬ್ಯಾಕ್ ಎಂಡಲ್ಲಿ ಕೆಲಸ ಮಾಡೋರು ನಿರ್ಮಾಪಕರು. ಸೊ ಹಾಗಾಗಿ ಎಷ್ಟು ರೀತಿಯಾಗಿರ್ತಕ್ಕಂಥ ಪರಿಶ್ರಮವನ್ನು ಹಾಕಿ ಒಂದು ನಿರೀಕ್ಷಿತವಾಗಿರ್ತಕ್ಕಂಥ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಅವರನ್ನು ನೇರವಾಗಿ ಮಾತಾಡ್ಸೋಣ. ಸರ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಸರ್. ಥ್ಯಾಂಕ್ ಯು, ನಮಸ್ತೆ. ಸರ್, ಈಗ ಲೈಟ್ ಹೌಸ್ ಅಂತ ತಕ್ಷಣ ಈಗ ಸಂದೀಪ್ ಸರ್ ಅವರು ಸುಮಾರು ಅದರ ಬಗ್ಗೆ ಚೆನ್ನಾಗಿ ವಿವರಣೆ ಮಾಡಿ ಹೇಳಿದ್ರು. ಈ ರೀತಿಯಾಗಿದೆ, ಒಂದು ಕೌಟುಂಬಿಕವಾಗಿರ್ತಕ್ಕಂತಹ ಒಂದು ಚಿತ್ರ ಇದೆ, ತಾವೆಲ್ಲರೂ ಕಣ್ತುಂಬಿಕೊಳ್ಬೋದು, ಭಾವನಾತ್ಮಕವಾಗಿದೆ ಅಂತ ಹೇಳಿದಾಗ ಸರ್, ಈಗ ಕಾನ್ಸೆಪ್ಟ್ ಬಂದ ತಕ್ಷಣ ತಮ್ಮ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬಂದಿರತಕ್ಕಂತಹ ಒಂದು ಆಲೋಚನೆ ಏನು ಸರ್? ಆ್ಯಕ್ಚುಲಿ ನಮ್ಮ ಸಂದೀಪ್ ಕಾಮತ್ ಒಬ್ಬ ಒಳ್ಳೆ ಡೈರೆಕ್ಟರ್. ಇದರ ಮೊದಲು ಕೂಡ ಅವರು ಒಂದು ಒಳ್ಳೆ ಸಿನಿಮಾವನ್ನು ತೆಗೆದಿದ್ರು, ಅಂಚೆ ಸಂಸಾರ ಅಂತ ಹೇಳಿ. ಅದು ಒಳ್ಳೆಯ ದಡ ಸೇರಿದೆ. ಅದರಿಂದ ನಮಗೆ ಅವರ ಮೇಲೆ ಒಂದು ಒಳ್ಳೆಯ ಅಭಿಮಾನ ಮತ್ತು ಕಾನ್ಫಿಡೆನ್ಸ್ ಇತ್ತು. ನಾನು ವಿದೇಶದಲ್ಲಿದ್ದೆ, ಆ್ಯಕ್ಚುಲಿ ನಾನು ಪೆಟ್ರೋಲಿಯಂ ಫೀಲ್ಡಲ್ಲಿದ್ದೆ. ಅವ್ರು ನಮ್ಮನ್ನು ಅಪ್ರೋಚ್ ಮಾಡಿದರು, ಸರ್ ನೀವು ಸ್ವಲ್ಪ ನಮಗೆ ಸಹಾಯ ಮಾಡಬೇಕು, ಸಪೋರ್ಟ್ ಮಾಡಬೇಕು ಅಂತ ಹೇಳಿ. ಮತ್ತು ನಾನು ಅದಕ್ಕೆ ಒಳ್ಳೆ ಖುಷಿಯಿಂದ ಒಪ್ಪಿದೆ. ಯಾಕಂದರೆ ನನಗೆ ತುಂಬ ಕಾನ್ಫಿಡೆನ್ಸ್ ಇದೆ ಅವರ ಮೇಲೆ. ಅವರು ಒಂದು ಸಿನಿಮಾವನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ತಾರೆ. ಕಾನ್ಸೆಪ್ಟ್ ನನಗೆ ಕೊಟ್ಟ ಕೂಡಲೇ ನನಗೆ ಬಹಳ ಇಷ್ಟ ಆಯಿತು. ಯಾಕಂದರೆ ವಿಶೇಷವಾಗಿ ಅದರಲ್ಲಿ ನೇತ್ರದಾನದ ಬಗ್ಗೆ ಒಳ್ಳೆ ಒಂದು ಮೆಸೇಜ್ ಕೊಡೋ ಒಂದು ಚಿತ್ರ ಅಂತ ಅವರು ಹೇಳಿದರು. ಅದನ್ನು ನೋಡಿ ನಮಗೆ ಭಾಳ ಖುಷಿ ಆಯಿತು. ಮತ್ತು ನಾನು ಒಬ್ಬ ಕನ್ನಡದ ವಿದ್ಯಾರ್ಥಿ. ನಾನು ಕಲಿತದ್ದು ಕನ್ನಡ ಮೀಡಿಯಂ ಶಾಲೆಯಲ್ಲಿ. ಅದರಿಂದ ನನಗೆ ಬಹಳ ಖುಷಿ ಆಯಿತು. ನಾವು ಸಪೋರ್ಟ್ ಮಾಡುವ ಅಂತ ಹೇಳಿ ನಾವು ಆಲೋಚನೆ ಮಾಡಿ ಒಂದೂವರೆ ವರ್ಷ ಮೊದಲು ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಇದೀಗ ನಿರ್ಮಾಪಕರು ಅಂತ ಬಂದಾಗ ಸರ್, ಯಾರಾದರೂ ಯಂಗ್ಸ್ಟರ್ಸ್ ಬಂದರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಯಾಕಂತಂದರೆ ಸಿನಿಮಾ ಕೈ ಹಿಡಿಯುತ್ತೋ ಅಥವಾ ಇಲ್ವೋ, ಮುಂದೆ ಏನಾಗುತ್ತೆ, ಈ ಥರ ಎಲ್ಲ ವಿಚಾರಗಳು ಬರೆದ್ಬಿಡ್ತವೆ. ಅಂದರೆ ಆ ಪಾಯಿಂಟ್ ಆಫ್ ವ್ಯೂ ಅಂತ ನೋಡಿದಾಗ ಇದು ನಿಮಗೆ ಎಷ್ಟು ಸವಾಲಾಗಿತ್ತು ಸರ್ ಈ ಒಂದು ಚಿತ್ರದ ಬಗ್ಗೆ? ಆ್ಯಕ್ಚುಲಿ ನನಗೆ ಸಂದೀಪ್ ಕಾಮತ್ನ ಬಗ್ಗೆ ಒಂದು ವಿಶೇಷವಾದ ಒಂದು ಗೌರವ ಇದೆ. ಯಾಕಂದರೆ ಅವರು ತುಂಬ ಹಾರ್ಡ್ ವರ್ಕಿಂಗ್ ಮನುಷ್ಯ. ಒಂದು ಛಲ ಹಿಡಿದು ಒಂದು ಕೆಲಸಕ್ಕೆ ತೊಡಗಿದರೆ ಅದು ದಡ ಸೇರುವವರೆಗೆ ಅವರು ಬಿಡುವುದಿಲ್ಲ. ಅದರಿಂದ ಇದು ಖಂಡಿತವಾಗಿ ಅವರು ಸಕ್ಸಸ್ ಮಾಡ್ತಾರೆ ಅಂತ ನನಗೆ ಖಂಡಿತ ಮೊದಲಿಂದಲೇ ಇದಿತ್ತು, ಅವರ ಮೇಲೆ ಕಾನ್ಫಿಡೆನ್ಸ್ ಇತ್ತು. ಅದೇ ರೀತಿ ಈಗ ನಾವು ಒಳ್ಳೆ ರೀತಿಯಲ್ಲಿ ಒಂದು ವೇ ಫಾರ್ವರ್ಡ್ ನಾವು ಮುಂದೆ ಹೋಗ್ತಾ ಇದ್ದೇವೆ. ಬಹುಶಃ ಮುಂದಿನ ದಿನಗಳಲ್ಲಿ ಮೇ 16ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಒಳ್ಳೆಯ ಫೀಡ್ಬ್ಯಾಕ್ ಕೂಡ ನಮ್ಮ ಪ್ರೀಮಿಯರ್ ಶೋಗೆ ಬರ್ತಾ ಇದೆ. ನಾವು ಮಣಿಪಾಲ, ಮಂಗಳೂರು ಮತ್ತು ಬೇರೆ ಬೇರೆ ಕಡೆಗಳಲ್ಲಿ, ಇವತ್ತು ಬೆಂಗಳೂರಲ್ಲಿದೆ, ನಾವು ಮಾಡ್ತಾ ಇದ್ದೇವೆ. ಮತ್ತು ಜನರ ಒಳ್ಳೆಯ ಒಂದು ಫೀಡ್ಬ್ಯಾಕ್ ಸಿಗ್ತಾ ಇದೆ. ಅದನ್ನು ಜನರು ಕೂಡ ರಿವ್ಯೂ ಮಾಡ್ತಾ ಇದ್ದಾರೆ. ನಮಗೆ ಊರಲ್ಲಿ ಕೂಡ, ನಮ್ಮ ಕಡೆ ಉಡುಪಿ ಮಂಗಳೂರು ಕಡೆ ಎಲ್ಲ, ಕರಾವಳಿ ಭಾಗದಲ್ಲಿ ಕೂಡ ಹೇಳ್ತಾ ಇದ್ದಾರೆ, ಭಾಳ ಅದ್ಭುತವಾದ ಚಿತ್ರ ನೀವು ಮಾಡಿದ್ದೀರಿ ಅಂತ ಹೇಳಿ. ನೋಡಿದವರೆಲ್ಲ ಒಳ್ಳೆಯದಿಲ್ಲ ಅಂತ ಹೇಳಿದವರು ಯಾರೂ ಇಲ್ಲ. ಭಾಳ ಅದ್ಭುತವಾದ ಚಿತ್ರವನ್ನು ಅವರು ಮಾಡಿದ್ದಾರೆ. ಮತ್ತು ಇದರಲ್ಲಿ ಮುಖ್ಯ ಪಾತ್ರ ಮಾಡಿದ ಶೋಭರಾಜ್ ಒಂದು ಮಾತು ಹೇಳಿದರು, ಈ ನೇತ್ರದಾನವನ್ನು ನಾವೆಲ್ಲರೂ ಮಾಡಿದರೆ ಒಂದು 10 ವರ್ಷದಲ್ಲಿ ನಮ್ಮ ಇಡೀ ಭಾರತದಲ್ಲಿ ಅಂಧರೇ ಇಲ್ಲದ ಒಂದು ಪರಿಸ್ಥಿತಿ ಬರ್ಬೋದು ಅಂತ ಹೇಳಿ. ಅಂಥ ಒಂದು ಒಳ್ಳೆ ಮೆಸೇಜನ್ನು ನಾವು ಸಮಾಜಕ್ಕೆ ಕೊಡಬೇಕು ಅಂತ ಹೇಳಿ. ಮತ್ತು ಒಳ್ಳೊಳ್ಳೆ ಪಾತ್ರಗಳನ್ನು ನಾವು ಸೆಲೆಕ್ಟ್ ಮಾಡಿದ್ದೇವೆ. ಒಳ್ಳೆಯ ಸಿನಿಮಾದಲ್ಲಿ ಅವಾರ್ಡ್ ಮೂವಿಗಳಲ್ಲಿ ಎಲ್ಲ ಆ್ಯಕ್ಟಿಂಗ್ ಮಾಡಿದ ಒಳ್ಳೊಳ್ಳೆ ನಟರನ್ನು ನಾವು ಮಾಡಿದ್ದೇವೆ. ಫೈನಾನ್ಷಿಯಲಿ ಕೂಡ ನಾವು ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡುವ ಅಂತ ಹೇಳಿ ಎಣಿಸಿ ಇದೊಂದು ಸಕ್ಸಸ್ ಆಗ್ತದೆ ಅಂತ ಪೂರ್ಣ ಇದು ನಮಗಿದೆ, ಕಾನ್ಫಿಡೆನ್ಸ್ ಇದೆ. ಸೊ ಚಿತ್ರೀಕರಣ ಅಂತ ಬಂದಾಗ ತಾವು ಸೆಟ್ಟಲ್ಲಿ ಕಂಪ್ಲೀಟ್ ಆಗಿ ಇರ್ತಿದ್ರಾ, ಅಥವಾ ಅಂದರೆ ಕೆಲವೊಂದು ಸಮಯದಲ್ಲಿ ನೀವು ಕೂಡ ಏನಾದರೂ ಈ ರೀತಿ ಮಾಡಿದ್ರೆ ಬರ್ಬೋದು, ಈ ಥರ ಮಾಡಿದ್ರೆ ಅಂದರೆ ನಿಮ್ಮದೇ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ನೀವು ಏನಾದರೂ ಅವರಿಗೆ ಡೈರೆಕ್ಷನ್ಸ್ ಆ ರೀತಿಯ ಗೈಡನ್ ಮಾಡ್ತಿದ್ದೀರಾ ಅಂತ? ಆ್ಯಕ್ಚುಲಿ ನಾನು ಚಿತ್ರೀಕರಣದ ಸಂದರ್ಭದಲ್ಲಿ ನಾನು ವಿದೇಶದಲ್ಲಿದ್ದೆ, ಕತಾರಲ್ಲಿದ್ದೆ ನಾನು. ಆದರೆ ಮಧ್ಯೆ ಮಧ್ಯೆ ಸಂದೀಪ್ ಕಾಮತ್ರೊಟ್ಟಿಗೆ ನಮ್ಮ ಸಂಭಾಷಣೆಗಳು ನಡೀತಾ ಇರ್ತವೆ. ಟೆಲಿಫೋನ್ ಕನ್ವರ್ಸೇಷನ್ ನಡೀತಿತ್ತು. ಮಧ್ಯೆ ನಾನು ಊರಿಗೆ ಬಂದಾಗ ಆಡಿಷನ್ನಲ್ಲಿ ಎಲ್ಲ ಬರ್ತಿತ್ತು. ಅವರು ಕೂಡ ನಮ್ಮ ಹತ್ರ ಕೆಲವು ಸಲಹೆಗಳನ್ನು ಕೇಳ್ತಿದ್ರು, ನಾವು ಕೂಡ ಕೊಡ್ತಿದ್ದೆವು. ಸರ್, ಈಗ ಒಂದು ಲೈಟ್ ಹೌಸ್ನ ಒಂದು ಪಾತ್ರಧಾರಿಗಳಂತ ಬಂದಾಗ ಅಂದರೆ ಈ ಒಂದು ಪಾತ್ರಧಾರಿಗನ್ನ ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ಇದಕ್ಕೆ ಜೀವವನ್ನು ತುಂಬ್ತಾರ ಅಂತಕ್ಕಂಥ ಒಂದು ತುಂಬ ಅದು ಕೂಡ ಮ್ಯಾಟ್ರ್ ಆಗುತ್ತೆ. ಈಗ ಆಡಿಷನ್ ಅಂತ ಬಂದಾಗ ನೀವು ಕೂಡ ಅವ್ರ ಜೊತೆಗೆ ಡಿಸ್ಕಷನ್ ಮಾಡಿ ಈ ಒಂದು ಪಾತ್ರಕ್ಕೆ ಈ ವ್ಯಕ್ತಿಯನ್ನು ನಾವು ಅದರಲ್ಲಿ ನಾವು ಹಾಕಿದರೆ ಈ ಒಂದು ಪಾತ್ರಕ್ಕೆ ಜಾಸ್ತಿ ಒಂದು ಜೀವವನ್ನು ತುಂಬ್ತಾರೆ ಅಂತಕ್ಕಂಥದ್ದನ್ನು ಬಂದಾಗ ನಿರ್ದೇಶಕರು ಮತ್ತು ನಿರ್ಮಾಪಕರು ಇಬ್ಬರು ಒಟ್ಟಾಗಿ ಕೂಡಿಕೊಂಡು ಅಂದರೆ ಅದು ಫೈನಲ್ ಆಯಿತಾ ಅಥವಾ ನಿರ್ದೇಶಕರೇ ಫೈನಲ್ ಮಾಡಿದ್ರ ಅಂತ? ಖಂಡಿತವಾಗಿ ಇವರು ಸಂದೀಪ್ ಕಾಮತ್ ಎಲ್ಲ ವಿಷಯಗಳನ್ನು ನನ್ನ ನಂತರ ಅವರು ಡಿಸ್ಕಸ್ ಮಾಡ್ತಾಯಿದ್ರು. ನಾನು ವಿದೇಶದಲ್ಲಿ ಇದ್ದರೂ ಕೂಡ ಅವರು ಈ ವಿಶೇಷವಾಗಿ ಅಶೋಕನ ಪಾತ್ರ
ಅದ್ಭುತವಾಗಿ ಮಾಡಿದ್ದಾನೆ ಆ ಹುಡುಗ. ಮತ್ತು ಆ ಹುಡುಗಿ ಕೂಡ ತಂಗಿ ಪಾತ್ರ ಮಾಡಿದ್ದಾಳೆ. ಅವಳು ಭಾಳ ಸುಂದರವಾಗಿ ಅವ್ರ ಅಣ್ಣ ಮತ್ತು ತಂಗಿಯ ಪಾತ್ರವನ್ನು ಅವ್ರು ನಿಭಾಯಿಸಿದ್ದಾರೆ. ಅದೆಲ್ಲ ಅವ್ರು ನನ್ನ ಹತ್ರ ಹೇಳ್ತಿದ್ರು, ಅಪ್ಡೇಟ್ ಮಾಡ್ತಿದ್ರು, ಡಿಸ್ಕಸ್ ಮಾಡ್ತಿದ್ದೆವು. ಪರಸ್ಪರ ನಾವು ಒಪ್ಪಿಕೊಂಡೇ ನಾವು ಮುಂದುವರಿಸ್ತಿದ್ದೆ. ನಾವು ಒಂದು ಸಕ್ಸಸ್ಫುಲ್ ಸಿನಿಮಾ ಆಗಬೇಕಾದ್ರೆ ಒಂದು ಒಳ್ಳೆ ಟೀಮ್ ವರ್ಕ್ ಬೇಕು. ಆ ಟೀಮ್ ವರ್ಕ್ ನಮ್ಮಲ್ಲಿ ಇದೆ. ನಮ್ಮ ಒಳ್ಳೆ ಟೀಮ್ ಇದೆ. ಇಡೀ ಲೈಟ್ ಹೌಸ್ ಟೀಮೇ ತುಂಬ ಒಳ್ಳೆ ಚಾಲೆಂಜಿಂಗ್ ಕಮಿಟೆಡ್ ಟೀಮ್ ಇದೆ ನಮ್ಮದು. ಸೊ ಫೈನಲಿ ಮೇ 16ಕ್ಕೆ ಇಡೀ ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ ಸರ್ ಲೈಟ್ ಹೌಸು. ಸೊ ಇವತ್ತು ಪ್ರೀಮಿಯರ್ ಶೋ ಕೂಡ ಇದೆ. ಸೊ ಹಾಗಾಗಿ ಫೈನಲಿ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್ ಮೂವಿ ಬಗ್ಗೆ? ನಾನು ಕರ್ನಾಟಕದ 6 ಕೋಟಿ ಜನರಲ್ಲಿ ಕಳಕಳಿಯಿಂದ ವಿನಂತಿಸುವುದೇನೆಂದರೆ, ಇದೊಂದು ಒಳ್ಳೆಯ ಸಿನಿಮಾ. ಇದೊಂದು ಫ್ಯಾಮಿಲಿ ಎಲ್ಲರೂ ಕುಳಿತುಕೊಂಡು ನೋಡುವಂತಹ ಸಿನಿಮಾ. ಕರಾವಳಿ ಭಾಷೆಯಲ್ಲಿದೆ ಮತ್ತು ಕರಾವಳಿಯ ಕೆಲವು ಶೂಟಿಂಗ್ ಆಚಾರ ವಿಚಾರಗಳನ್ನೆಲ್ಲ ನಾವೆಲ್ಲ ಮಾಡಿದ್ದೇವೆ. ನಮ್ಮ ಕಡೆಯಲ್ಲೇ ಇದನ್ನು ಶೂಟಿಂಗ್ ಮಾಡಿದ್ದೇವೆ. ಮತ್ತು ಇದರಲ್ಲಿ ಒಂದು ಒಳ್ಳೆಯ ಮೆಸೇಜ್ ಇದೆ ಸಮಾಜಕ್ಕೆ. ಮಕ್ಕಳಿಗೆ ವಿಶೇಷವಾಗಿ ಇದನ್ನು ತೋರಿಸಲೇಬೇಕು. ನನ್ನ ಕಳಕಳಿಯ ವಿನಂತಿ ಅಂದರೆ ಈ ಸಿನಿಮಾವನ್ನು ಎಲ್ಲರೂ ನೋಡಿ ನಮಗೆ ಸಪೋರ್ಟ್ ಮಾಡಿ. ಇದೊಂದು ಒಳ್ಳೆಯ ಉದ್ದೇಶದಿಂದ ಮಾಡಿದ ಸಿನಿಮಾ. ಇದರಲ್ಲಿ ಯಾವುದೇ ಗ್ಲಾಸು ಹೊಡೆಯೋದು, ಫೈಟಿಂಗ್ ಸೀನ್ ಮತ್ತು ಬೇರೆ ಯಾವ ಬೇಡವಾದ ಸಾಂಗ್ಸ್ ಎಲ್ಲ ಒಳ್ಳೆ ಸಾಂಗ್ಸ್, ಮೆಲೋಡಿ ಸಾಂಗ್ಸ್ ಎಲ್ಲ ಹಾಕಿದ್ದೇವೆ ನಾವು. ಅದಕ್ಕೆ ನಮ್ಮ ಸಿನಿಮಾವನ್ನು ಸಪೋರ್ಟ್ ಮಾಡಿ ಅಂತ ಇಡೀ ಕರ್ನಾಟಕದ ಜನತೆಗೆ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಒಂದು ಲೈಟ್ ಹೌಸ್ ತುಂಬ ಯಶಸ್ವಿಯಾಗಿ ಓಡಲಿ ಅಂತ ನಮ್ಮ ವಿಶ್ವವಾಣಿ ತಂಡದಿಂದ ನಾವು ಶುಭವನ್ನು ಹಾರೈಸ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.